ಹಾಯ್ ಎವ್ರಿವಾನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಎಲಿಫೆಂಟ್ ಬಾತಿಂಗ್ ಮತ್ತು ಫೀಡಿಂಗ್ ಹೋಗ್ತಾ ಇದ್ದೀವಿ. ಸೊ ನಮಗೆ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ಇತ್ತು. ಸೊ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ. ಇದು ನೋಡು, ನೀನು ಹಿಂದೆ ಬರ್ತಾ ಇದ್ದೆ. ಎಲಿಫೆಂಟ್ ನಾವೇ ಸ್ನಾನ ಮಾಡಿಸ್ಬೋದು. ಎಲಿಫೆಂಟ್ ಸ್ನಾನ ಮಾಡಕ್ಕೆ ರೆಡಿಯಾಗಿ ಬರ್ತಾ ಇದೆ. ಗಜಗಾಮಿನಿ ವಾಕಲ್ಲಿ ಬರ್ತಾ ಇದೆ. ಟ್ರೆಂಡ್ ಆಗ್ತಾ ಇದೆಯಲ್ಲ ಗಜಗಾಮಿನಿ ವಾಕ್. ಯಪ್ಪ, ಅರ್ಜೆಂಟ್ ಮಾಡ್ಬಿಡಿ. ನಾವಿವಾಗ ಎಲಿಫೆಂಟ್ ಫೀಡಿಂಗ್ ಹೋಗ್ತಾ ಇದ್ದೀವಿ. ಆಫ್ಟರ್ ಎಲಿಫೆಂಟ್ ಫೀಡಿಂಗ್ ನಮ್ಮ ಚೆಕ್ಔಟ್. ಸೊ ನಾವೇ ಎಲಿಫೆಂಟ್ ಊಟ ಮಾಡಿಸ್ಬೋದು. ಸ್ನಾನ ಮಾಡಿಸಿದ್ದಾಯ್ತು, ಇವಾಗ ಊಟ ಮಾಡಿಸೋದು ಎಲಿಫೆಂಟಿಗೆ. ಸೊ ಯಾರೆಲ್ಲ ಎಲಿಫೆಂಟ್ ಲವರ್ಸ್ ಇದ್ದೀರಾ, ಇಟ್ ಈಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ನೀವು ಇಲ್ಲಿ ಬಂದು ನಿಜವಾಗ್ಲೂ ಕ್ವಾಲಿಟಿ ಟೈಮ್ ಎಂಜಾಯ್ ಮಾಡ್ಬೋದು ಎಲಿಫೆಂಟ್ಸ್ ಜೊತೆ. ಸೊ ಬನ್ನಿ, ಎಂಜಾಯ್ ಮಾಡಿ ನೇಚರ್ ಜೊತೆ. ಆ್ಯಂಡ್ ಸಫಾರಿ ಕೂಡ ಕರ್ಕೊಂಡು ಹೋಗ್ತಾರೆ. ಫ್ಯೂ ಆ್ಯನಿಮಲ್ಸ್ ಕಾಣಿಸುತ್ತೆ, ಬಟ್ ಮೇಯ್ನ್ ಮೋಟೋ ಇರೋದು ಎಲಿಫೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅದನ್ನು ಎಲಿಫೆಂಟೇ ಮಾಡೋದು. ಅದು ಮತ್ತೆ ಒಳಗಡೆ ಸೇರಿಸ್ಬೇಕು. ಅಲ್ಲಿದೆಯಲ್ಲ ಆಲ್ರೆಡಿ. ಎರಡು ಇದೆ ಸರ್. ಏನಕ್ಕೆ ಅದು ಟ್ರೈನಿಂಗಾ? ಟ್ರೈನಿಂಗ್ ಮಾಡಿ. ಓಕೆ, ಟ್ರೈನಿಂಗ್ ಮಾಡೋಕೆ ಮರದ ಕೇಜ್ ಒಳಗೆ ಹಾಕ್ತಾರಾ? ಬಟ್ ಆಸೆಗೆ ಬರೋಕ್ಕಾಗಲ್ಲ ಅಲ್ಲ ಅದಕ್ಕೆ. ಇಲ್ಲ, ಅವ್ರು ರಿಲೀಸ್ ಮಾಡಿದ್ರೆ ಮಾತ್ರ ಬರೋದು. ಸ್ಟಾರ್ಟಿಂಗ್ ಟೈಮಲ್ಲಿ ತುಂಬ ಪ್ರಯತ್ನ ಪಡುತ್ತೆ, ಅದಕ್ಕೆಲ್ಲ ಹೊಡೆದು ಮುರಿದು ಎಲ್ಲ ಮಾಡೋಕ್ಕೆಲ್ಲ ಪ್ರಯತ್ನ ಪಡುತ್ತೆ. ಸೊ ಮದ ಇರೋ ಆನೆನೂ ಬಿಡಿಸ್ತಾರೆ ಇಲ್ಲಿ? ಹಾಂ, ಮದಾರ ಎಂಥ ಆನೆ ಇದ್ರು ಹಿಡಿದ ಮೇಲೆ ಇಲ್ಲಿ ಒಳಗಡೆ ಹಾಕಿ ಟ್ರೈನ್ ಅಪ್ ಮಾಡಿದ ಮೇಲೆ ಈಚೆ ತೆಗೆಯೋದು. ಅವ್ರು ನನ್ನ ಮಾತು ಕೇಳ್ತಾ ಇದೆ ಅಂದಾಗ ಮಾತ್ರ ತೆಗಿತಾರೆ. ಅಲ್ಲೇ ಊಟ ಎಲ್ಲ ಹಾಕ್ತಾರೆ? ಎಷ್ಟು ಊಟ ಬೇಕಾಗುತ್ತೆ ಸರ್ ಒಂದು ದಿನಕ್ಕೆ? ದಿನಕ್ಕೆ ಮೇಡಮ್ ಅದಕ್ಕೆ 200 to 350 kg ಊಟ ಬೇಕು. ಇಲ್ಲಿ ಕೊಡ್ತಾ ಇರೋದು ಕಂಟ್ರೋಲ್ ಫುಡ್ಡು. ಹಾಂ, ಹಿಂಗೆ ಊಟ ಚೆನ್ನಾಗಿ ಕೊಡ್ತಾನೆ ಇದ್ರು ಅಂದರೆ ಅದು ಜಾಸ್ತಿ ಮಾತು ಕೇಳಲ್ಲ. ಹಿಂಗೆ ಸುಮ್ಮನೆ ತಿನ್ಕೊಂಡು ಪನ್ಕೊಂಡು ಇದ್ಬಿಡ್ತಾನೆ ಅಂತ. ಆಮೇಲೆ ಬಾರ್ಕೆಲ್ಲ ಕಟ್ ಮಾಡ್ಕೊಂಡು ಬಂದಾರಲ್ಲ, ಟ್ರೀ ಬ್ರ್ಯಾಂಚ್, ಅದು ಕೊಡ್ತಾರೆ. ಆಮೇಲೆ ಈಗ ರೇಷನ್ ಕೊಡ್ತಾ ಇದ್ದಾರಲ್ಲ, ಇವಾಗ ಇಲ್ಲಿ ಕ್ರಾಲಲ್ಲಿರೋ ಆನೆಗಳಿಗೆ 25 kg ಕೊಡ್ತಾರೆ. ಇದನ್ನೆಲ್ಲ ಇನ್ನೂ ಕರ್ಕೊಂಬಂದಿಲ್ಲ ನೀವು ಸ್ನಾನಕ್ಕೆ? ಇಲ್ಲ, ಇದನ್ನ ಇನ್ನೂ ರಿಲೀಸೇ ಮಾಡಿಲ್ವಲ್ಲ ಸರ್. ಇಲ್ಲಿ 6 months 7 months ಇಲ್ಲಿ ಟ್ರೈನ್ ಅಪ್ ಮಾಡ್ತಾರೆ. ಇಲ್ಲೇ ಇರುತ್ತಾ ಅದು? ಒಳಗಡೆನೇ ಇರುತ್ತೆ. ಸ್ನಾನನೂ ಇಲ್ಲ ಅದಕ್ಕೆ? ಸ್ನಾನ ಅಂದರೆ ಅವು ನೀರು ಇಟ್ಟಿರ್ತಾರಲ್ಲ ಮೇಡಮ್, ದೊಡ್ಡ ಇದರಲ್ಲಿ ಇರ್ತಾರೆ, ಅದನ್ನೇ ಹಂಗೆ ಎರ್ಚ್ಕೊಳ್ಳುತ್ತಾರೆ. ಇದು ಎಲ್ಲಿ ಹಿಡ್ದಿರೋದು ಇವಾಗ? ಇಲ್ಲೆಲ್ಲ ಹಾಸನ್ ತಗೊಂಡಿದ್ದೀವಿ ಸರ್. ಸಾಯಿಸಿದ್ಯಾ ಇದು? ಎಲ್ಲ ಸಾಯಿಸಿರೋವೆ ಅಂಥವು ಮಾತ್ರ ಕ್ಯಾಪ್ಚರ್ ಮಾಡೋದು. ಈಗ ನೋಡಿ, ಅದ್ರೊಳಗಡೆ ಹೋಗಿದ್ದಾರೆ ಟ್ರೈನ್ ಅಪ್ ಮಾಡೋಕ್ಕೆ. ಅಂದರೆ ಟ್ರೈನ್ ಅಪ್ ಹೆಂಗೆ ಮಾಡ್ತಾರೆ ಅಂದರೆ ಸರ್, ಅದ್ರ ಮಧ್ಯದಲ್ಲಿ ಇನ್ನೊಂದು ಪೋಲ್ ಹಾಕಿದ್ದಾರೆ ನೋಡಿ, ಈ ರೋಪ್ ಹಗ್ಗ ಕಟ್ಟಿದಾರಲ್ವ, ಅದನ್ನು ತೆಗೆದ್ರೆ ಅದ್ರೊಳಗಡೆ ಒಂದು ರಿಂಗ್, ಒಂದು ರೌಂಡ್ ಬರ್ಬೋದು. ಆಯಿತಾ? ಇವಾಗ ಅದನ್ನ ಟ್ರೈನ್ ಅಪ್ ಮಾಡೋಕ್ಕೆ ಅವ್ರ ಜನಗಳು ಹತ್ತಿರ ಹೋಗೋಕ್ಕೋಸ್ಕರ ಮತ್ತೆ ಮತ್ತೆ ಬಡಿ ಹಾಕೋತಾರೆ, ಅಡ್ಡ ಹಾಕೊಂಡಿದ್ದಾರೆ ನೋಡಿ. ಇದು ಒದಿಬಾರ್ದು ಆ ಥರ, ಅದು ಸಡನ್ ಹಿಂಗೆ ತಿರುಗಬಾರ್ದು ಅಂತೇಳಿ ಹಂಗೆ ಟಚ್ ಮಾಡಿಸಿ ಮಾಡಿ 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 ಅದನ್ನು ಕಾಮ್ ಮಾಡ್ತಾರೆ. ಮೈ ಉಜ್ಜೋದು, ಬ್ರಷಲ್ಲಿ ತಿಕ್ಕೋದು, ಟಚ್ ಮಾಡೋದು, ಡೈರೆಕ್ಟ್ ಹೋಗಿ ಬಾಯಿಲೆ ಫೀಡ್ ಮಾಡೋದು, ಈ ಥರ ಎಲ್ಲ ಮಾಡಿ ಕಾಮ್ ಮಾಡ್ತಾರೆ. ಇಲ್ಲಿ 7 months 6 months ಟ್ರೈನ್ ಅಪ್ ಮಾಡಿದ್ರೆ ಎಷ್ಟು ಬೇಗ ಅವರು ಅಗ್ರೆಸಿವ್ ಅನ್ನೋದು ಡೌನ್ ಆಗುತ್ತೋ, ಎಷ್ಟು ಅವ್ರ ಭಾಷೆ ಕಲಿಯುತ್ತೋ, ಕಲ್ತಾದ್ಮೇಲೆ ಆಮೇಲೆ ರಿಲೀಸ್ ಮಾಡಿ. ಹೊಡಿಯಲ್ಲ ಅದರೊಳಗಡೆ ಇವರು? ಹೊಡೆಯೋಕ್ಕಾಗಲ್ಲ. ಅಂದರೆ ಹೊಡೆಯೋದು ಪಡೆಯೋದೆಲ್ಲ ಕಲಿಸ್ಲೇಬೇಕು. ಹೊಡೆಯೋದು ಪಡೆಯೋದೆಲ್ಲ ಅದು ಟ್ರೈನಿಂಗಲ್ಲಿ ಇದ್ದೇ ಇರುತ್ತೆ. ಹೊಡೆದೇನೆ ಅಂತ ಇರೋಕ್ಕಾಗಲ್ಲ. ಏನು
ಬಾಯಿ ತೆಗಿತಾ ಅದೇ ಟ್ರೈನಿಂಗ್. ಬಾಯಿ ಒಳಗಡೆ ಇಡೋದೇ, ಅಲ್ಲಿ ಇಸ್ಕೋಬೇಕು ಬಾಯಿ. ಆ ಊಟ ಬರೀ ಆ ಹುಲ್ಲು ಮತ್ತೆ ಅದ್ರೊಳಗೆ ಬೆಲ್ಲ, ಗೋಧಿ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ತಾರೆ ಅಷ್ಟೇ ಊಟ. ಅದಕ್ಕೆ ಇಲ್ಲಿ ಇದೆಯಲ್ಲ ಮೇಡಮ್, ಬ್ರಾಂಚ್ ಕಟ್ ಮಾಡಿದಾರಲ್ಲ, ಬ್ರಾಂಚ್ ಕೂಡ ತಿಂತಾ ಇದೆ. ನಾವು ಒಳಗಡೆ ಹೋಗಂಗಿಲ್ಲ. ಬ್ರಾಂಚ್ ತಿನ್ನುತ್ತಾ? ಹೌದು, ಲೀವ್ಸ್ ತಿನ್ನಲ್ಲ ಎಲಿಫೆಂಟ್, ಬ್ರಾಂಚ್ ಮಾತ್ರ. ಅಷ್ಟು ದಪ್ಪನಾದ್ರೂ ತಿನ್ನುತ್ತೆ. ಓ, ಈತ ಅಷ್ಟು ದಪ್ಪ ಇರುತ್ತೆ ಮೇಡಮ್, ಇಷ್ಟು ದಪ್ಪ ಇರುತ್ತೆ ಒಳಗಡೆ ಹಲ್ಲು, ದಪ್ಪ ಇರುತ್ತೆ. ಎರಡಿದೆ ಅಲ್ಲ ಈಗ, ಮೇಲೆ ತಗೊಂಡು ನಮ್ಗೆ ಹೆಂಗಿದೆ ಹಂಗೆ ತರ ಒಂದೇ ತಾನೇ ಕಾಣಿಸ್ತಾರಲ್ಲ. ಆ ಕಡೆ ಬಂದಿದೆ, ಈ ಕಡೆ ಒಂದು ಇಲ್ಲಿ ಅಡ್ಡ ಬಡಿ ಹಾಕಿದ್ರೆ ಈ ಕಡೆ ಇಲ್ಲಿ ಇಲ್ಲೊಂದು ಅಲ್ಲೊಂದು. ಅಲ್ಲಿ ಟಚ್ ಮಾಡ್ತಾ ಇದ್ದಾರೆ ನೋಡಿ ಒಳಗಡೆ ಒಬ್ಬ ಥರ ಟಚ್ ಮಾಡಿ 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 ಕಾಮ್ ಮಾಡ್ತಾರೆ. ಆಮೇಲೆ ವಾಕ್ ಮಾಡಿಸ್ಕೊಂಡು ಅವ್ರ ಮನೆ ತಕ್ಕ ಕಟ್ಟಾಕೊಂಡು ಹೋಗಿ ಅದ್ರ ಮೇಲೆ ಕೂರೋದು, ಏಳ್ಸೋದು. ಆಮೇಲೆ ನದಿ ತೊಗೊಂಬಂದು ಸ್ನಾನ ಮಾಡಿಸಿದ ಮೇಲೆ ನೀವೆಲ್ಲ ಟಚ್ ಮಾಡಿದ್ರೆ ಎಲಿಫೆಂಟು ಕಾಮ್ ಆಗ್ತದೆ. ಅವಾಗ ಸ್ವಲ್ಪ 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 ಸ್ಟೆಪ್ ಕ್ಯಾಪಿ ತೊಗೊಂಬಂದು ಈ ಥರ ಎಲಿಫೆಂಟ್ ತೋರಿಸೋದು, ಜನಗಳು ತೋರಿಸೋದು ಎಲ್ಲ ಮಾಡ್ತಾರೆ. ಬೇರೆದೇನು ಮಾಡ್ತೈತೆ ಅಂತ ತೋರಿಸ್ತಾರೆ. ಕಾಮ್ ಆಗ್ಬೇಕಲ್ಲ ಸರ್, ಜನಗಳು ನೋಡತ್ತೆ ಮೇಲೆ ಸಡನ್ಲಿ ಅಗ್ರೆಸಿವ್ ಆಗಬಾರ್ದು. ಈ ಥರ ಎಲ್ಲೊಂದಿದೆ. ಸೊ ಇದು ದಸರಾ ಎಲಿಫೆಂಟ್ ಪ್ರಶಾಂತ್. ಕೊಡ್ತಿಲ್ಲ ಮದ ಅಲ್ಲ, ಸ್ಮಾಲ್ ಲಿಕ್ವಿಡ್ ಬರ್ತಾ ಇದೆ, ಅದೇ ಮದ ಬಂದಾಗ. ಸೊ ಹೋಲಲ್ಲಿ ನೀರು ಬಂದರೆ ಅದು ಮದ. ಸ್ಮೆಲ್ ಬರ್ತಾ ಇದೆ ನೋಡಿ. ಒಂಥರ ಸ್ಮೆಲ್. ಅಕ್ಷರದಲ್ಲಿ ಯಾವುದು ಬಿಡಬಾರ್ದು ಈಗ. ಬಿಡಂಗಿಲ್ಲ ಸರ್, ಅವ್ನು ಎಲಿಫೆಂಟ್ ಮಾತು ಕೇಳ್ತಾ ಇದೆ ಅಂತ ಮಾತ್ರ ಇಷ್ಟೇ ಕರ್ಕೊಂಡ್ಬಂದಿದ್ದಾನೆ. ನಾನೇ ಮದ ಬಂದಿರೋವಾದ್ರೆ ಯಾರನ್ನೂ ಸೇರಿಸಲ್ಲ, ಮಾವುತನ್ನು ಸೇರಿಸಲ್ಲ, ಜನಗಳನ್ನೂ ಸೇರಿಸಲ್ಲ, ಆನೆಗಳನ್ನೂ ಸೇರಿಸಲ್ಲ. ಡೈರೆಕ್ಟ್ಲಿ ಫೈಟೇ ಬೀಳುತ್ತೆ. ಇನ್ನೊಂದು ಆನೆ ಹುಡುಕ್ತಾ ಇದ್ದಾರೆ ಫೈಟ್ ಆಡೋಕ್ಕೆ. ಫೀಮೇಲ್ ಸರ್, ಅದು ಫೀಮೇಲ್ ಚಾನ್ಸ್ ಮೇಟಿಂಗ್ ಟೈಮ್. ಇದು ಮೇಲಾ? ಮೇಲಿಗೆ ಮಾತ್ರ ತಂದರು, ಫೀಮೇಲಿಗೆ ಬರಲ್ಲ ನೋಡಿ. ಟೀತ್ ಕಂಡು ಈ ಮದ ಸರ್ 3 ರಿಂದ 4 ತಿಂಗಳಿರುತ್ತೆ. ಅದು ಎಷ್ಟು ಮೇಟ್ ಮಾಡುತ್ತೋ ಅಷ್ಟು ಡೌನ್ ಆಗ್ತಾ ಬರುತ್ತೆ. ಮೇಟಿಂಗ್ ಸಿಗಲಿ ಇಲ್ವಲ್ಲ, ಮೇಟಿಂಗ್ ಸಿಗಿಲ್ಲ ಅಂದಮೇಲೆ ಸಪ್ರೇಟಾಗಿ ಆ ಕಡೆ ಎಲ್ಲ ಮೇಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಕಾಡಿಗೆ ಬಿಡೋಕೆ ಹೋಗಲ್ಲ. ಎಸ್ಕೇಪ್ ಆದರೂ ಹೋದ್ರೂ ಹೋಯ್ತೆ, ಮತ್ತು ವಾಪಸ್ ಬರೋ ಚಾನ್ಸಸ್ ಇರಲ್ಲ, ಅದರಿಂದ ಬಿಡೋದಿಲ್ಲ. ಹುಡುಗಿ ಆನೆಗೆ ಮದ ಬರಲ್ಲ? ಬರುತ್ತಾ? ಸರಿ, ಯೂರಿನಲ್ಲಿ ಗೊತ್ತಾಗುತ್ತೆ. ಅದು ಯೂರಿನ್ ಚೆಕ್ ಮಾಡ್ಕೊಂಡು ಇದು ಅದನ್ನು ಹುಡ್ಕೊಂಡು ಹೋಗುತ್ತೆ. ಆಮೇಲೆ ಅದು ಏನು ಮಾಡುತ್ತೆ, ಬಾರ್ಕಿಗೆಲ್ಲ ಉಜ್ಜಿರುತ್ತಲ್ಲ ಈ ಆಯಿಲ್ನೆಲ್ಲ, ಅದ್ರ ಸ್ಮೆಲ್ ತೊಗೊಂಡು ಅದು ಹೋಗುತ್ತೆ. ಎರಡು ಚಾಯ್ ಆಗುತ್ತೆ. ಮದ ಬಂದಿರೋ ಟೈಮಲ್ಲಿ ಸುಗ್ರೀವ, ಕಂಸ, ಇದು ಭೀಷ್ಮ, ಹರ್ಷ, ಮಾಣಿಕ್ಯ, ಗೋಪಿ ವೆರಿ ಕ್ಯೂಟ್. ಹರ್ಷ ಅದು, ಇದು ಗೋಪಿ. ಅದ ಹರ್ಷ. ಹಾಯ್ ಗೋಪಿ. ಸರ್ ಇದ್ರ ಹೆಸರು ಹಂಸ. ಬೇಕಾ? ಇಲ್ಲ ದಿಸ್ಕೊಳ್ಳುತ್ತೆ ಹಂಸ. ಕೈ ಹಾಕಿ ಮುಂದೆ ಸಿಕ್ಲಿಲ್ಲ ಅಂದ್ರೆ ಒಂದು ಸ್ಟೆಪ್ ಹತ್ತಿ ಇದ್ರ ಮೇಲೆ. ಹಂಸ ಅದಕ್ಕೆ ಕೂಡ ಅದು ಬರ್ತಾ ಐತೆ. ಇದಕ್ಕೂ ಕೊಡು ಒಂದು. ಅದು ಬಿದ್ದು ಅದೇ ಎತ್ಕೊಂಡ್ಬಿಡ್ತು. ಕತ್ಕೊಂಡ ಒಂದ ಗೋಪಿ, ಗೋಪಿ. ಏಯ್ ಎಸಿ ಬೇಡ. ಇಲ್ಲ ಅವಾಗಲೇ 2 ಕೊಟ್ಟಾಗ ಅದಕ್ಕೆ ಅದು ಬಿಡ್ತಲ್ಲ, ಅದಕ್ಕೆ ಅದಕ್ಕೊಂದು ಮೈನಸ್. ಇದು ಚಿಕ್ಕದೈತೆ, ಬೆಳೀಲಿ ಪಾಪ ತಿಂಡಿ.
ಸರ್ ಇದ್ರೊಳಗೆ ಏನೇನು ಹಾಕ್ತೀರಾ? ಭತ್ತ, ಉಪ್ಪು, ಉಪ್ಪ? ಓಕೆ. ಉಪ್ಪು ಹಾಕ್ತಾರೆ. ಉಪ್ಪು ಖಾಲಿ ಆಗ್ಬಿಟ್ಟಿದೆ ಇವಾಗ. ಬೆಲ್ಲ ಹಾಕ್ತಾ ಇದ್ದೀರಾ ಎಲ್ಲ ಲಾಸ್ಟ್? ನಂಜುಂಡ. ಯಾವುದು? ಮಾಸ್ತಿ ಅದೇನಾ? ದೇವ. ಇದ್ರ ಹೆಸರು? ಶ್ರೀರಾಮ್. ದಸರಾ ಎಲಿಫೆಂಟ್. ಸಾರಥಿ. ನಾವು ಸ್ನಾನ ಮಾಡಿಸಿದ ಸಾರಥಿ ಹತ್ರನೇ ಬಿಡಲ್ಲ. ಇವನಿಗೆ ನಾವು ಸ್ನಾನ ಮಾಡಿಸಿದ್ದು. ಹಾಯ್ ಗಾಯ್ಸ್, ಇದಾಗಿತ್ತು ನಮ್ಮ ದುಬಾರೆ ಎಲಿಫೆಂಟ್ ಕ್ಯಾಂಪ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಮಕ್ಕಳೂ ಇಲ್ಲಿ ಕರ್ಕೊಂಬರ್ಬೋದು. ಆ್ಯಂಡ್ ಯಾರ್ಯಾರು ಎಲಿಫೆಂಟ್ ಲವರ್ಸ್ ಇದ್ದೀರಾ ಇಲ್ಲಿ ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ನೀವು ಎಲಿಫೆಂಟ್ಗೆ ಸ್ನಾನ ಮಾಡಿಸ್ಬೋದು, ಊಟ ಮಾಡಿಸ್ಬೋದು, ಜೊತೆಗೆ ನೀವು ಸ್ನಾನ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.